ನಮಸ್ಕಾರ ವೀಕ್ಷಕರೇ. ಮನ ಏವ ಮನುಷ್ಯಾಣಂ ಅಂತ ಹೇಳ್ತೀವಿ. ಮನಸ್ಸು ಹೇಗಿರುತ್ತೋ ಹಾಗೆ ಮನುಷ್ಯ ಅಂತ ನಾವು ನೋಡ್ತಾ ಹೋದರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ಮನಸ್ಸೇ ಕಾರಣ ಅನ್ನೋದು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಹಂತಕ್ಕೆ ಗೊತ್ತಾಗಿದೆ. ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ಅನೇಕ ಸಮಸ್ಯೆಗಳು ತಾನಾಗೆ ಸರಿ ಹೋಗುತ್ತೆ ಅಂತ. ಆದರೆ ಈ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ? ಅನೇಕ ಪರಿಹಾರಗಳು, ಬಹಳ ಸಣ್ಣ ಸಣ್ಣ ಪರಿಹಾರಗಳಿರ್ತವೆ, ಆದರೆ ಅದನ್ನು ಕಂಡುಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಆಗ ನಾವೇನು ಮಾಡ್ತೀವಿ ಅಂತಂದರೆ ಮನೋವಿಜ್ಞಾನಿಗಳು ಅಥವಾ ಮನೋವೈದ್ಯರ ಮೊರೆ ಹೋಗ್ತೀವಿ. ಹಿಂದೆಲ್ಲ ಮನೋವೈದ್ಯರ ಮೊರೆ ಹೋಗೋದು ಅಂತಂದರೆ ಅದೇನೋ ಹುಚ್ಚಿಡಿದ್ರೆ ಅಂತೋ ಆ ಥರದ ಒಂದು ಭಾವನೆಗಳಿತ್ತು. ಆದರೆ ಇವತ್ತು ಖಂಡಿತವಾಗ್ಲೂ ಹಾಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂಥ ಸವಾಲುಗಳು ಬರ್ತಾನೆ ಹೋಗ್ತವೆ. ಅದನ್ನು ನಿವಾರಿಸ್ಕೊಳ್ಬೇಕು ಅಂದರೆ, ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂದರೆ ಮನೋವೈದ್ಯರ ಸಲಹೆ ಅಗತ್ಯ ಅನ್ನೋದು ಸಮಾಜಕ್ಕೆ ಗೊತ್ತಾಗಿದೆ ಇವತ್ತಿಗೆ. ಸೊ ಹಾಗಾಗಿ ಮನೋವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕ್ಷೇತ್ರ. ಇವತ್ತು ವೀಕ್ಷಕರೇ, ಆ ಕ್ಷೇತ್ರದ ದಿಗ್ಗಜರೊಬ್ಬರು ನಮ್ಮ ಜೊತೆ ಇದ್ದಾರೆ. ಇಡೀ ದೇಶದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂತಹ ಮನೋವೈದ್ಯರ ಪೈಕಿ ನಮ್ಮ ಹೆಮ್ಮೆಯ ಕರ್ನಾಟಕದ ಡಾಕ್ಟರ್ CR ಚಂದ್ರಶೇಖರ್ ಅವರು ಒಬ್ಬರು. ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ನಿಮ್ಹಾನ್ಸ್ನ ಸೈಕಿಯಾಟ್ರಿ ವಿಭಾಗದಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ಅನೇಕ ದಶಕಗಳ ಕಾಲ ಕೆಲಸ ಮಾಡಿದಂಥವರು. ಅಷ್ಟೇ ಅಲ್ಲ, ರಾಜ್ಯದ ಮನೋವಿಜ್ಞಾನ ಕ್ಷೇತ್ರವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಸಿರ್ತಕ್ಕಂಥ ವ್ಯಕ್ತಿ. ಜೊತೆಗೆ ಪೀಪಲ್ ಸೈಕಿಯಾಟ್ರಿಸ್ಟ್ ಅಂತಾನೆ ಇವರು ಹೆಸರಾದಂಥವರು, ಜನಗಳ ಮನೋವಿಜ್ಞಾನಿ ಅಂತಾನೆ ಇವರು ಹೆಸರಾದಂಥವರು. ಜೊತೆಗೆ 280ಕ್ಕೂ ಹೆಚ್ಚು ಪುಸ್ತಕಗಳನ್ನು, ನೀವು ಎಲ್ಲ ಕಡೆ ಕರ್ನಾಟಕದಲ್ಲಿ ಮನೋವಿಜ್ಞಾನ ಅಂದ ಕೂಡಲೇ ನಿಮಗೆ ಹೆಚ್ಚಾಗಿ ಮೊದಲು ಬರುವಂಥ ಹೆಸರು ನನ್ನದರದನ್ನು ಡಾಕ್ಟರ್ CR ಚಂದ್ರಶೇಖರ್ ಅವರು. ಜೊತೆಗೆ ಅನೇಕ ಸಮಾಜೋದ್ಧಾರದ ಕೆಲಸಗಳನ್ನು, ಉದಾಹರಣೆಗೆ ನಿಮ್ಹಾನ್ಸ್ನ ಡಿಮೆನ್ಷಿಯಾ ಕೇರ್ ಸೆಂಟರ್ಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ದಾನ ಮಾಡುವಂಥದ್ದಿರ್ಬೋದು, ಅಥವಾ 20,000ಕ್ಕೂ ಹೆಚ್ಚು ಕೌನ್ಸಿಲರ್ಗಳನ್ನು ತಯಾರು ಮಾಡುವಂಥ ಕೆಲಸ ಇರ್ಬೋದು. ಹೀಗೆ ಬೃಹತ್ ಕೆಲಸವನ್ನು ಸಮಾಜಕ್ಕೆ, ಸಮಾಜದ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ CR ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಇವತ್ತು ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದ್ರ ಜೊತೆಗೆ ಈಗ ಕರ್ನಾಟಕ ಸರ್ಕಾರ ಮೆಂಟಲ್ ಹೆಲ್ತ್ ಕಮಿಷನ್ ಅಂತ ಒಂದು ಕಮಿಷನನ್ನು ಮಾಡಿದೆ. ಅದಕ್ಕೂ ಕೂಡ CR ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದಾರೆ. ಸರ್, ನನ್ನ ಮೊದಲನೇ ಪ್ರಶ್ನೆ ಇರೋದು, ಈ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮಟೀರಿಯಲ್ಲು, ಸಿಕ್ಕಾಪಟ್ಟೆ ರೀಲ್ಸು, ಸಿಕ್ಕಾಪಟ್ಟೆ, ಆಮೇಲೆ ಪ್ರತಿಯೊಬ್ಬರೂ ನೀವು ಮನಸ್ಸನ್ನು ಹೆಂಗೆ ಇಟ್ಕೊಬೇಕು ಅಂತ ಸಲಹೆ ಕೊಡೋರೇನೆ. ಎದ್ದ ತಕ್ಷಣ ಹಂಗೆ ಮಾಡಿ, ಹಿಂಗೆ ಮಾಡಿ, ಪಾಸಿಟಿವ್ ಥಿಂಕಿಂಗು, ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ನು, ಏನೇನೋ ಬರ್ತಾ ಇದೆ. ನಮ್ಮ ದಿನನಿತ್ಯದ ಆಹಾರಕ್ಕೂ, ನಮ್ಮ ನಿದ್ರೆಗೂ ಮತ್ತು ನಮ್ಮ ಮನಸ್ಸಿಗೂ, ಮನಸ್ಸಿನ ಭಾವನೆಗಳಿಗೂ ಸಂಬಂಧ ಇದೆಯಾ? ಖಂಡಿತ. ಯಾಕೆಂದರೆ ಇಡೀ ದೇಹ ಕೆಲಸ ಮಾಡ್ತಕ್ಕಂಥದ್ದು. ಆ ಮೆದುಳು ಸೇರಿದಾಗೆ ಎಲ್ಲ ಅಂಗಾಂಗಗಳ ಜೀವಕೋಶಗಳು ಕೆಲಸ ಮಾಡಲಿಕ್ಕೆ ಗ್ಲೂಕೋಸ್ ಬೇಕು, ಹಾಗೆ ವಿಟಮಿನ್ಗಳು ಬೇಕು, ಬೇರೆ ಪೌಷ್ಟಿಕಾಂಶಗಳು ಬೇಕು. ಎಲ್ಲಿ ಸಿಗುತ್ತೆ? ಆಹಾರದಿಂದ. ಹಾಗಾಗಿ ಆಹಾರವನ್ನು ನೀವು ಒಂದು ಹಿತ ಮಿತ ಆಹಾರ, ಜಾಸ್ತಿ ತಿಂದರೂ ಕಷ್ಟ, ಕಡಿಮೆ ತಿಂದು ಉಪವಾಸ ಇದ್ದರೂ ಕಷ್ಟ. ಹಾಗಾಗಿ ಇವತ್ತು ಬೆಳಿಗ್ಗೆ ಉಪಹಾರವನ್ನು ಯಾವತ್ತೂ ನೀವು ತಪ್ಪಿಸ್ಬೇಡಿ. ಯಾಕಂದರೆ ಭಾಳ ಜನ, ನನಗೆ ಶಾಲೆಗೆ ಹೋಗಿದ್ದೇನೆ, ಕಾಲೇಜಿಗೆ ಹೋಗಿದ್ದೇನೆ, ಎಲ್ಲ ಕಡೆ ಹೋಗ್ತೇನೆ, ಭಾಳ ಜನ ಉಪಹಾರ ಮಾಡದೆ ಬರ್ತಾರೆ. ಅಂದ್ರೇನು, ನಿಮ್ಮ ಹೊಟ್ಟೆ 12 ಗಂಟೆಗಿಂತ ಹೆಚ್ಚು ಕಾಲ ಖಾಲಿ ಇದೆ, ನಿಮ್ಮ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗುತ್ತೆ, ಹೈಪೋಗ್ಲೈಸೆಮಿಯಾ ಆಗುತ್ತೆ, ಮೆದುಳು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಏಕಾಗ್ರತೆ ಇರೋದಿಲ್ಲ, ಹಾಗೆ ಸಹನೆ ಇರೋದಿಲ್ಲ, ಸಿಡ್ಕೋಂಗಾಗುತ್ತೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ವಿ ಓವರ್ ರಿಯಾಕ್ಟ್. ಹಾಗಾಗಿ ಆಹಾರ ಮತ್ತು ಸುಲಭವಾಗಿ ಜೀರ್ಣ ಆಗಬೇಕು. ಇವತ್ತು ನಮ್ಮ ಎಲ್ಲ ಜಂಕ್ ಫುಡ್ಗಳು ಮತ್ತು ಎಣ್ಣೆ ಬೆಣ್ಣೆ ಸೇರಿದ ಆಹಾರ ಪದಾರ್ಥಗಳೆಲ್ಲ ಜೀರ್ಣ ಆಗಬೇಕಾದ್ರೆ ಹಲವಾರು ಗಂಟೆ ಬೇಕು. ರಕ್ತಗತವಾಗಿ ಮೆದುಳಿಗೆ ಹೋಗಬೇಕಾದ್ರೆ ಇನ್ನೂ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಸಾತ್ವಿಕ ಆಹಾರ, ಅದರಲ್ಲೂ ಹಣ್ಣುಗಳು, ತರಕಾರಿಗಳು ಹೆಚ್ಚು ಬಳಸ್ತಕ್ಕಂಥದ್ದು, ಅದೆಲ್ಲ ಮನಸ್ಸಿಗೆ ಖುಷಿ ಕೊಡುತ್ತೆ. ಹೌದು, ಅದು ಒಂದು ಮೆದುಳು. ಯಾಕೆಂದರೆ ಮನಸ್ಸಿರೋದು ಮೆದುಳಲ್ಲಿ. ಮೆದುಳಿನಲ್ಲಿ 10,000 ಕೋಟಿ ನರಕೋಶಗಳಿದ್ದಾವೆ. ಎಷ್ಟು? 10,000 ಕೋಟಿ ನರಕೋಶಗಳು. ಆ ನರಕೋಶಗಳಿಗೆ, ಹಾಗೆ ಹೃದಯಕ್ಕೆ ನರಕೋಶಗಳು, ಜೀವಕೋಶಗಳಿದ್ದಾವೆ. ಎಲ್ಲ ಅಂಗಾಂಗಗಳಿಗೆ ಇಂಧನ ಬೇಕು. ಆ ದೃಷ್ಟಿಯಿಂದ ಒಂದು ವೇಳೆಗೆ ಸರಿಯಾಗಿ ಆಹಾರವನ್ನು ಸಂತೋಷದ ಸ್ವೀಕಾರ ಮಾಡಿ. ಚೆನ್ನಾಗಿಲ್ಲ, ಮನಸ್ಸು ಅದನ್ನೇ ಪ್ರಶಾಂತವಾಗಿರಬೇಕು. ಯಾಕೆಂದರೆ ಪ್ರಸಾದವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತೇವೆ. ನೀವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಅಂತ ಹೇಳಲ್ಲ, ಪ್ರಸಾದ ಸ್ವೀಕಾರ ಮಾಡಿ.
ಅಂದರೆ ಏನು, ಇದು ದೇವರು ಕೊಟ್ಟಂಥ ಆಹಾರ. ಸಂತೋಷದಿಂದ ಅದು ಚೆನ್ನಾಗಿಲ್ಲ, ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಅಥವಾ ಇದು ನನಗೆ ಇಷ್ಟ ಆಗಲ್ಲ. ಮೊದಲೇ ಆಯ್ಕೆ ಮಾಡಿಕೊಂಡು ನಿಮಗೆ ಇಷ್ಟವಾದ ಪದಾರ್ಥಗಳನ್ನ ಮುಂದೆ ಇಟ್ಕೊಳ್ಳಿ, ಓಕೆ ಸಂತೋಷದಿಂದ. ಹಾಗೆ ಒಬ್ಬರೇ ತಿನ್ನೋ ಬದಲು ಇನ್ನೊಬ್ಬರ ಜೊತೆ ಕುಳಿತು ತಿಂತಕ್ಕಂಥದ್ದು, ಓಕೆ. ಮನೆಯವ್ರ ಜೊತೆ ಕುಳಿತು ಸಹಭೋಜನ ಮಾಡ್ತಕ್ಕಂಥದ್ದು. ಅದು ಆಫೀಸ್ನಲ್ಲಿ ಆಫೀಸಿಗೆ ಓಡೋಗೋ ಟೆನ್ಷನ್ ಇರುತ್ತಪ್ಪ, ನಂಗೆ ಆರಾಮಾಗಿ ತಿಂಡಿ ಒಂದು ಡಾಕ್ಟರ್ C.R. ಚಂದ್ರಶೇಖರ್ ಅವರೇ, ಐ ಶುಡ್ ಕನ್ಫೆಸ್, ನಾಟ್ ಜಸ್ಟ್ ಮೀ, ರಾಜ್ಯದಲ್ಲಿ ಸಾವಿರಾರು ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು, ಅವ್ರ ಮನೇಲಿ ಎಲ್ರಿಗೂ ಮಾಡಿ ಬಡಿಸ್ತಾರೆ. ಆದರೆ ಅವ್ರು ಹೊರಡೋವಾಗ ಗಡಿಬಿಡಿಲಿ ಗಬಗಬ ಅಂತ ಏನೋ 4 ಗಡಿಬಿಡಿ ಯಾಕಾಗುತ್ತೆ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ. ಸ್ವಲ್ಪ ಒಂದು ಅರ್ಧ ಗಂಟೆ ಮೊದಲೇ ಹೇಳ್ರಿ, ಗಡಿಬಿಡಿ ಇರಲ್ಲ. ಹಾಗಾಗಿ ಅದು ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ? ಹೌದು ಅಲ್ಲವ, ಒಂದು ಗಡಿಬಿಡಿಲಿ ನೀವು ಸರಿಯಾಗಿ ಜಗಿಯೋದಿಲ್ಲ, ಏನೋ ನುಂಗ್ಬಿಡ್ತೀರಿ. ಆಗ ನಿಮ್ಮ ಜಠರಕ್ಕೆ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ಹಾಗೆ ಸಂತೋಷ ತಿಂದಾಗ ಏನಾಗುತ್ತೆ, ಮೆದುಳಿನಲ್ಲಿ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಡೋಪಮಿನ್ ಅಂದರೆ ಖುಷಿ ಹಾರ್ಮೋನ್, ಖುಷಿ ಹಾರ್ಮೋನು, ವೆಲ್ನೆಸ್ ಹಾರ್ಮೋನ್ ಅಂತೇವೆ, ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೇವೆ. ಯಾಕಂದರೆ ನೀವು ಕೋಪಿಸ್ಕೊಂಡು ತಿಂದರೆ, ಗಡಿಬಿಡಿ ತಿಂತು ಅಂತಂದರೆ ಸಂತೋಷ ಇಲ್ಲ, ಡೋಪಮಿನ್ ಇಲ್ಲ. ಹಾಗಾಗಿ ಹೊಟ್ಟೆಗೇನೋ ಹಾಕಿದ್ರಿ ಅಷ್ಟೇ, ಆದರೆ ಆಹಾರ ಸೇವಿ ಸಂತೋಷ ನಿಮಗಿಲ್ಲ. ಹಾಗಾಗಿ ಆಹಾರವನ್ನು ಸೇವಿಸಿ ಸಂತೋಷ ಪಡಬೇಕು, ಸಂತೋಷದಿಂದ ಆಹಾರ ಸೇವನೆ ಮಾಡಬೇಕು. ಅದು ಒಂದು. ಹಾಗೆ ಟೈಮ್ ಸಹ ಬೆಳಿಗ್ಗೆ ಟಿಫನ್ನು ಒಂದು ಟೈಮ್ ಇಟ್ಕೊಳ್ಳಿ, ಮಧ್ಯಾಹ್ನ ಒಂದು ಟೈಮ್ ಇಟ್ಕೊಳ್ಳಿ. ಅದೇ ಸಮಯಕ್ಕೆ ನೀವು ಆಹಾರ ಸೇವನೆ ಮಾಡ್ತು ಅಂತಂದರೆ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಎಷ್ಟು ಯಾವಾಗ ಬೈಲ್ ಜ್ಯೂಸ್ ಬರಬೇಕು, ಯಾವಾಗ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರಬೇಕು, ಹೈಡ್ರೋಕ್ಲೋರಿಕ್ ಎಷ್ಟು ಉತ್ಪತ್ತಿ ಆಗಬೇಕು, ಮತ್ತು ಜಠರ ಮತ್ತು ಕರಳು ಎಲ್ಲ ರೆಡಿಯಾಗಿರ್ತವೆ. ಇಲ್ಲ ನೀವು ಯಾವುದೋ ಸಮಯಕ್ಕೆ ಇಷ್ಟ ಬಂದಾಗ ತಿಂತು ಅಂತಂದರೆ ಅವು ರೆಡಿನೇ ಇಲ್ಲ, ಇಲ್ಲ ತಿಂದಿದ್ದು ಜೀರ್ಣ ಆಗೋದಿಲ್ಲ, ಅಥವಾ ಜೀರ್ಣ ಆಗಿದ್ದು ರಕ್ತಗತವೂ ಆಗೋದಿಲ್ಲ, ರಕ್ತ ಹೋಗಿದ್ದು ನಿಮ್ಮ ಎಲ್ಲ ಅಂಗಗಳು ತಲುಪೋದಿಲ್ಲ. ಆ ದೃಷ್ಟಿಯಿಂದ ಶಿಸ್ತು ಭಾಳ ಮುಖ್ಯ. ವೇಳೆಗೆ ಸರಿಯಾಗಿ ಶುದ್ಧ ಆಹಾರವನ್ನು, ಹಾಗೆ ನಿಮಗೆ ಸಂತೋಷವಾದಂಥ ಆಹಾರವನ್ನು ಸಂತೋಷ ಸೇವನೆ ಮಾಡಿ. ಹಾಗೆ ಸ್ನೇಹಿತರ ಜೊತೆ ಕುಳಿತು ಊಟ ಮಾಡಿ, ಮಕ್ಕಳ ಜೊತೆ ಕೂತು ಊಟ ಮಾಡಿ. ಒಂಟಿಯಾಗಿ ಅಂತಂದರೆ ಒಂದು ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಹಾಗಾಗಿ ಇದು ಒಂದು. ಎರಡನೇದು ನಿದ್ರೆಗೂ ಮಾನಸಿಕ ಆರೋಗ್ಯ, ನಿದ್ರೆ ಭಾಳ ಭಾಳ ಮುಖ್ಯ ರೀ. ಪ್ರತಿಯೊಬ್ಬ ಮನುಷ್ಯನಿಗೆ 15ರಿಂದ 45-50 ತನಕನೂ 7 ಗಂಟೆ ನಿದ್ರೆ ಅತ್ಯವಶ್ಯಕ. ಬಟ್ ನಮ್ಮ ಬರ್ತೇನೆ ಇಟ್ಸ್ ಅ ಲಕ್ಸುರಿ. ಲಕ್ಸುರಿ ಅಲ್ಲ, ಯಾರಿಗೂ ಸಿಗೋದಿಲ್ಲ, ಅದು ಬೇಕೇ ಬೇಕು, ಅದು ಅಗತ್ಯ, ಅದು ಭೋಗವಲ್ಲ, ಭೋಗ ಅಲ್ಲ. ಯಾರು 6-7 ಗಂಟೆ ಕಾಲ ನಿದ್ದೆ ಮಾಡ್ತಾರೆ, ಅಥವಾ ಒಂದು ಸ್ಟ್ರೆಚ್ಚು, ಇಲ್ಲ ಅಂತಂದರೆ ಬ್ರೇಕ್ ಮಾಡಿ. ಈಗ ನೀವು ಬೆಳಗ್ಗೆ 4 ಗಂಟೆಗೆ ಬರಬೇಕು ಅಂತ ಇಟ್ಕೊಳ್ಳಿ, 5 ಗಂಟೆಗೆ ಬೇಗ ಹೇಳಬೇಕು. ಅದು ರಾತ್ರಿ 10:30 11 ಕೆಲಸ ಮಾಡ್ತಿದ್ರಿ, ಮನೆಗೆ ಹೋದ್ರೆ 12 ಗಂಟೆ ಆಗ್ಬಿಟ್ಟಿರುತ್ತೆ. ಒಟ್ಟು 24 ಗಂಟೆಯಲ್ಲಿ 7 ಗಂಟೆಯನ್ನು ನೀವು ನಿದ್ರೆಗೆ ಮೀಸಲಾಗಿಡಿ. ಯಾಕೆ ಅಂತ ಕೇಳಿ. ಯಾಕೆ? ಒಂದು, ನಿದ್ರೆಯಲ್ಲಿ ನಿಮ್ಮ ಮನಸ್ಸು ವಿರಮಿಸುತ್ತೆ, ಬ್ರೈನ್ ವಿರಮಿಸುತ್ತೆ, ಇಡೀ ದೇಹ ವಿರಮಿಸುತ್ತೆ. ಯಾಕಂದರೆ ಎಲ್ಲ ಬೇಸಿಕ್ ಮೆಟಬಾಲಿಕ್ ರೇಟು ಕಡಿಮೆ ಆಗುತ್ತೆ. ಹೃದಯಕ್ಕೆ ಹೆಚ್ಚು ಒತ್ತಡ ಆಗೋದಿಲ್ಲ, ಕರಳುಗಳಿಗೆ ಹೆಚ್ಚು ಒತ್ತಡ ಇಲ್ಲ, ಮೆದುಳಿಗೆ ಹೆಚ್ಚು ಒತ್ತಡ ಇಲ್ಲ. ಒಂದು. ಎರಡನೇದು ರಿಪೇರಿ. ನೀವು ಹಗಲೊತ್ತಿನಲ್ಲಿ ಕೆಲಸ ಮಾಡುವಾಗ, ಈಗ ನಾವಿಬ್ಬರು ಕೆಲಸ ಮಾಡ್ತಾಯಿದ್ದೇವೆ, ಮಾತಾಡ್ತಾ ಇದ್ದೇವೆ, ಸೊ ಜೀವಕೋಶಗಳು ಕೆಲವು ಆಯಾಸಗೊಳ್ಳುತ್ತವೆ, ಕೆಲವು ನಶಿಸಿ ಹೋಗ್ತವೆ. ರಿಪೇರಿ ಯಾವಾಗ ಆಗುತ್ತೆ? ಹಾಗಾಗಿ ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಗಾದೆ ಮಾಡಿಬಿಟ್ಟಿದೆ. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ. ಕೆಲವರೆಲ್ಲ ನಂಗೆ ತುಂಬ ಯೋಚನೆ ಆಗುತ್ತೆ. ಒಂದು ನಿದ್ದೆ ಹೋಗುವಾಗ ದಯವಿಟ್ಟು ಚಿಂತೆ ಮಾಡಬೇಡಿ. ಚಿಂತೆಯೇ ನಿದ್ರೆಯ ಪ್ರಥಮ ಶತ್ರು. ಏನು ಮಾಡಬೇಕು? ಎಸ್ಪೆಷಲಿ ಎಲ್ಡರ್ಸಲ್ಲಿ. ಈಗ ಒನ್ಸ್ ದೇ ಕ್ರಾಸ್ 50-55, ಯಾವುದೇ ವಯಸ್ಸು ಎತ್ಕೊಳ್ಳಿ, ಎಲ್ಡರ್ಸ್ ಅಷ್ಟೇ ಅಲ್ಲ, ಯಾವುದೇ ವಯಸ್ಸಿನಲ್ಲಿ ಒಂದು ಮಕ್ಕಳು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ. ಈಗ ವಿದ್ಯಾರ್ಥಿಗಳು ನಾವು ಓದ್ತೀವಿ ಅಂದರೆ 1 ಗಂಟೆ ತನಕ ಎದ್ದು ಓದ್ತಾರೆ, ಅಥವಾ ಮೊಬೈಲ್ ನೋಡ್ತಾ 1 ಗಂಟೆ ತನಕ ಎದ್ದಿರ್ತಾರೆ. IPL ಮ್ಯಾಚ್ ಬಂತು 2 ಗಂಟೆ ತನಕ ನೋಡ್ತಿರ್ತಾರೆ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ ಲೈಟ್ ಇರೋದ್ರಿಂದ, ಇಂದಿನ ಕಾಲದಲ್ಲಿ ಇವತ್ತು ಪಶು ಪಕ್ಷಿ ಪ್ರಾಣಿಗಳು ಸೂರ್ಯ ಮುಳುಗಿದ ತಕ್ಷಣ ಮಲಗುತ್ತವೆ, ಸೂರ್ಯ ಉದಯ ಆದಾಗ ಎದ್ದೇಳುತ್ತವೆ ಆಟೋಮೆಟಿಕ್ ಆಗಿ. ಅದು ನಾವೇನು ಮಾಡಿದ್ದೀವಿ, ಅದರಿಂದ ಮೊಬೈಲು ಇಲ್ಲ, ಲೈಟು ಇಲ್ಲ, ಆರ್ಟಿಫಿಷಿಯಲ್ ಲೈಟ್ ಇಲ್ಲ. ಹಾಗಾಗಿ ನಾವು ಸ್ವಯಂ ಶಿಸ್ತನ್ನು ಅನುಸರಿಸಿ 7 ಗಂಟೆ ಇಲ್ಲ, ಟೆಸ್ಟ್ ಮಾಡಿ 10 to 6 ಬೆಸ್ಟ್. 10 ಗಂಟೆಯಿಂದ 6 ಗಂಟೆ. ಅಥವಾ ನಿಮಗೆ ವರ್ಕಿಂಗ್ ಅವರ್ಸು 11 o'clock 11 to 7 ಮಾಡ್ಕೊಳ್ಳಿ. ಅಥವಾ ನೈಟ್ ಡ್ಯೂಟಿ ಆಯಿತು, ಅವ್ರು ವಾಪಸ್ ಬಂದು 6-7 ಗಂಟೆ ನಿದ್ರೆ ಮಾಡಬೇಕು.
ಓಕೆ ಯಾಕಂದರೆ 6 to 7 hours ಓಕೆ ನಿದ್ರೆ ಬಹಳ ಮುಖ್ಯ. ಯಾಕೆಂತಂದರೆ ಎಲ್ಲ ಯಾಕೆಂದರೆ ಟ್ರಿಲಿಯನ್ ಸೆಲ್ಸ್ಗಳಿದ್ದಾವೆ ನಮ್ಮ ದೇಹದಲ್ಲಿ. ಹಾಂ, ಜೀವಕೋಶಗಳು ರಿಪೇರಿ ಆಗುತ್ತೆ. ಆ ಜೀವಕೋಶ ಸಾಕಷ್ಟು ಪ್ರತಿ ದಿವಸ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ, ಸತ್ತು ಹೋಗ್ತಿರ್ತವೆ. ಓಕೆ ಅವ್ರ ಜಾಗದಲ್ಲಿ ಬೇವು ಬರಬೇಕು, ಇಲ್ಲಾಂತಂದರೆ ಬ್ರಾಂಚ್ ಆಗಬೇಕು. ಓಕೆ ಹಾಗೆ ಅವುಗಳಿಗೆ ಬೇಕಂತ ಇಂಧನ ಓಕೆ ಸರಿಯಾಗಿ ಸಪ್ಲೈ ಆಗಬೇಕು. ಹಾಗೆ ಹಾರ್ಮೋನುಗಳ ಸಪ್ಲೈ ಸರಿಯಾಗಿರಬೇಕು. ಯಾಕೆಂದರೆ ದೇಹದಲ್ಲಿ 50 ಬಗೆಯ ಹಾರ್ಮೋನುಗಳು ಉತ್ಪತ್ತಿ ಆಗ್ತವೆ. 50 ಬಗೆಯ ಹಾರ್ಮೋನುಗಳು. ಅದು ಥೈರಾಕ್ಸಿನ್ ಹಾರ್ಮೋನ್ ಇರ್ಬೋದು, ಅಡ್ರಿನಲ್ ಹಾರ್ಮೋನ್ ಇರ್ಬೋದು, ಇಲ್ಲ ಅಂತಂದರೆ ಇನ್ಸುಲಿನ್ ಹಾರ್ಮೋನ್ ಇರ್ಬೋದು, ಪುರುಷನಲ್ಲಿ ಟೆಸ್ಟೋಸ್ಟೆರಾನ್ ಇರ್ಬೋದು, ಮಹಿಳೆಯರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಇರ್ಬೋದು. ಇವೆಲ್ಲ ನೀವು ಶಿಸ್ತಿಂದ ಇತ್ತು ಅಂತಂದರೆ 50 ಹಾರ್ಮೋನ್ಗಳು ಎಷ್ಟು ಬೇಕೋ ಅಷ್ಟೇ ಉತ್ಪತ್ತಿ ಆಗುತ್ತೆ. ಓಕೆ ಹಾಗೆ ಪೂರ್ಣವಾಗಿ ಕೆಲಸ ಮಾಡುತ್ತೆ. ಆಯಾ ಅಂಗಗಳಿಗೂ ತಲುಪಿ. ಇಲ್ಲದೇ ನೀವು ಸರಿಯಾಗಿ ನಿದ್ರೆ ಮಾಡಲಿಲ್ಲ, ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ಹಾರ್ಮೋನ್ ಸರಿಯಾಗಿ ರಿಲೀಸ್ ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಹಾಗೆ ಮನಸ್ಸು ಪ್ರಶಾಂತವಾಗಿಲ್ಲ ಅಂತಂದರೆ, ಚಿಂತೆ ಮಾಡ್ತು ಅಂತಂದರೆ ಚಿಂತೆಯಿಂದ ಏನಾಗುತ್ತೆ, ಇಲ್ಲ ಭಯ ಶುರುವಾಗುತ್ತೆ, ಇಲ್ಲ ಚಿಂತೆಯಿಂದ ದುಃಖ ಬರ್ತದೆ, ಇಲ್ಲ ಚಿಂತೆ ಮಾಡಿ ಅಸಹಾಯಕತೆ, ಹತಾಶೆ, ನಿರಾಶೆ. ಅದರಿಂದ ಲಾಭ ಏನು? ಲಾಭ ಏನಿಲ್ಲ, ನಷ್ಟವೇ. ಬಟ್ ಅನೇಕ ಜನ ಸರ್ ಚಿಂತೆ ಮಾಡಬಾರ್ದು ಅಂತ ಅಂದ್ಕೊಳ್ತೇನೆ, ಅದು ಚಿಂತೆ ಮಾಡ್ತೀನಿ ಸರ್. ಅದನ್ನೇ ನಾನು ಕೇಳಬೇಕು ಅಂತಿದ್ದೆ ಡಾಕ್ಟ್ರೇ. ಈ ಓವರ್ ಥಿಂಕಿಂಗ್ ಇದೆಯಲ್ಲ, ಯಾವುದಾದ್ರೂ ಒಂದು ವಿಷಯ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಮನಸ್ಸು ಒಂದು ಯೋಚನೆ ಬರುತ್ತೆ, ಅಯ್ಯೋ ಹಿಂಗಾಗ್ಬಿಟ್ರೆ ಅಂತ ಏನೋ ಒಂದು ಭಯ. ಅದಿನ್ನೂ ಜಸ್ಟ್ ಹೈಪೋಥೆಟಿಕಲಿ, ಇನ್ನೂ ಏನೂ ಆಗೇ ಇರಲ್ಲ. ಹಿಂಗಾಗ್ಬಿಟ್ರೆ ಅನ್ನೋ ಭಯ ಶುರುವಾಗಿದ್ದು ಯೋಚನೆ ಎಲ್ಲೆಲ್ಲಿಗೋ ಹೋಗ್ಬಿಡತ್ತೆ. ಒಂದರಿಂದ ಯೋಚನೆಗಳು ಬಂದು ಎಲ್ಲೆಲ್ಲಿಗೋ ಹೋಗ್ಬಿಡತ್ತೆ. ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡೋದು ಹೆಂಗೆ ಅಂತ. ಸೊ ಪ್ರಾಣಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಇದೆ. ಪ್ರಾಣಿಗಳು ಸಮಸ್ಯೆ ಬಂದಾಗ ಆಗ ಏನು ಮಾಡೋಕ್ಕೂ ಮಾಡುತ್ತವೆ. ಏನು ಮಾಡಬೇಕು, ವೈರಿಂಗ್ ಆಗಿಬಿಟ್ಟಿರುತ್ತೆ. ಔಟ್ ಆಫ್ ದ ಬಾಕ್ಸ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈನಲ್ಲಿ, ಓಕೆ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ. ಆದರೆ ಮನುಷ್ಯನಲ್ಲಿ ನಮಗೆ 1.5 kg ಮೆದುಳು ಕೊಟ್ಟು ಪ್ರಕೃತಿ ವರನೂ ಕೊಟ್ಟಿದೆ, ಜೊತೆಗೆ ಅದು ಶಾಪನೂ ಆಗಿದೆ. ಯಾಕೆ ನೀವು ಹೇಳಿದಾಗೆ ನಾಳೆ ಏನಾಗ್ಬೋದು, ಹೀಗೆ ಮಾಡಿದ್ರೆ ಏನಾಗ್ಬೋದು ಗೊತ್ತಾಯ್ತು. ಅದರ ಹಿಂದಿನ ಅನುಭವ. ಅವತ್ತು ಲೇಟಾಗಿ ಬಂದೆ, ಬಾಸ್ ಬೈದರು, ಇವತ್ತು ಲೇಟಾಗ್ಬಿಡ್ತೋ ಏನೋ ಅನಗತ್ಯವಾಗಿ. ನೀವು ಕರೆಕ್ಟ್ ಟೈಮ್ಗೆ ಹೋಗ್ತೀರಾ, ಆದರೆ ಮನಸ್ಸಲ್ಲಿ ಅಕಸ್ಮಾತ್ ಲೇಟ್ ಆಗಿಬಿಟ್ರೆ, ಅಕಸ್ಮಾತ್ ಟ್ರಾಫಿಕ್ ಜಾಮ್ನ ಸಿಕ್ಕಾಕೊಂಡ್ಬಿಟ್ರೆ, ಐದು ಆ ಬಾಸ್ ಸುಮ್ಮನೆ ನೆಪ ಹೇಳ್ಬಿಡ್ರಿ, ಮೊದಲು ಅರ್ಧ ಗಂಟೆ ಮೊದಲು ಹೊರಡ್ಬೇಕಾಯ್ತು ರೀ, ಯಾಕೆ ಲೇಟಾಗಿ ಬಂದ್ರಿಂದ ಬೈತಾರೆ. ಹಾಗಾಗಿ ಒಂದು ಕೆಟ್ಟ ಅನುಭವದಿಂದ ಮನಸ್ಸು ಆ್ಯಂಟಿಸಿಪೇಟ್ ಮಾಡುತ್ತೆ. ಇನ್ನೊಂದು ಸರಿ ಕೆಟ್ಟ ಅನುಭವ ಆಗ್ಬೋದು, ಇನ್ನೊಂದು ಸರಿ ನಾನು ಬಯಸ್ಕೋಬೋದು, ಇನ್ನೊಂದು ಸರಿ ನಾನು ಫೇಲ್ ಆಗ್ತೇನೆ, ಇನ್ನೊಂದು ಸರಿ ನಾನು ಯಶಸ್ಸನ್ನು ಕಾಣೋದಿಲ್ಲ. ಈ ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಅದು ಅಪಾಯಕಾರಿ. ಏಕೆಂದರೆ ಅದು ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ತೆಗೆದುಹಾಕುತ್ತೆ. ಮನಸ್ಸಿಗೆಲ್ಲ ಭಯ ಬರ್ತದೆ. ಇಲ್ಲ ಅಂತಂದರೆ ಏನು ಅಪಾಯ ಅದನ್ನು ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳುತ್ತೆ. ಅನಗತ್ಯವಾಗಿ ಅಡ್ರಿನಲ್ ಉತ್ಪತ್ತಿ ಮಾಡುತ್ತೆ. ಫೈಟ್ ದ ಫ್ಲೈಟ್. ಓಕೆ 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 ಈಗ ಬಾಸ್ ಬೈತಾರೆ, ಏನು ಮಾಡ್ಬೇಕು ಅವಾಗ, ಬಯಸ್ಕೋಬೇಕಾ? ಬೇಕಾಗಿಲ್ಲ, ಅದು ಸುಮ್ಮನೆ ಇದಕ್ಕೆ ರೆಡಿ ಆಗ್ಬಿಡುತ್ತೆ. ಯಾಕಂದರೆ ನಿಮ್ಮ ದೇಹವನ್ನು ನೀವು ದಣಿವು ಮಾಡ್ತಾಯಿದ್ರಿ. ಓಕೆ ಯಾಕೆಂದರೆ ಭಯದ ರೆಸ್ಪಾನ್ಸ್ ಏನು ಅಥವಾ ಕೋಪದ ರೆಸ್ಪಾನ್ಸ್ ಏನು, ಫೈಟ್ ಅಥವಾ ಫ್ಲೈಟ್. ಇಲ್ಲ ಹೋರಾಟ ಮಾಡಬೇಕು, ಎದುರುಗಡೆ ಇರೋ ವ್ಯಕ್ತಿನ ಪ್ರಶ್ನೆ ಮಾಡಬೇಕು, ಅಥವಾ ಡಿಫೆಂಡ್ ಮಾಡ್ಕೋಬೇಕು. ನಿಮ್ಮನ್ನು ಡಿಫೆಂಡ್ ಮಾಡ್ಕೋಬೇಕು. ಇಲ್ಲ ಸರ್ ಬರಬೇಕು ಅಂತ ಹೊರಟೆ, ಆಗೋಯ್ತಾ ಸರ್, ಸಾರಿ ಸರ್ ಅಂತ ಏನೋ ಹೇಳಬೇಕು. ಸೊ ಹಾಗಾಗಿ ಆವಾಗ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಳ್ತೀರಿ, ಸ್ವಾಭಿಮಾನ ಕಳ್ಕೊಳ್ತೀರಿ. ಅದಕ್ಕೆ ಕೈ ಮುಗಿಬೇಕಾಗತ್ತೆ, ಸರ್ ಕ್ಷಮಿಸ್ಬಿಡಿ ಸರ್ ಅಂತ. ಇದೆಲ್ಲ ಮತ್ತೊಮ್ಮೆ ಮಾಡಬೇಕಾ? ಹೀಗಾಗಿ ಅದಕ್ಕಿಂತ ಲೇಟ್ ಆಗಿಬಿಡುತ್ತೇನೋ ಅಂತ ನೆಗೆಟಿವ್ ಆಗಿ ಮಾಡದೇ ಇರೋದೇ ಬೆಟರ್. ಆದಷ್ಟು ಪ್ಲ್ಯಾನಿಂಗ್ ಮಾಡಿ. ನಾವೆಲ್ಲ ಪ್ರತಿಯೊಬ್ಬ ನೀವು ರೆಕಾರ್ಡಿಂಗ್ ಅಷ್ಟೇ ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಅಂತಂದರೆ ಸುಸೂತ್ರವಾಗಿ ಈ ಇಂಟರ್ವ್ಯೂ ನಡೆಯುತ್ತೆ. ದಿಢೀರಂತ ನೀವು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಯಾವುದೊಂದು ಲೇಟ್ ಆಗೇ ಹೋಯ್ತು ಅಂತ ಅಥವಾ ಏನು ಹೋಯ್ತು, ಆವಾಗ ಅಟ್ ದಟ್ ಮೂಮೆಂಟ್ ಐ ವಿಲ್ ಡೂ ಮೈ ಬೆಸ್ಟ್ ಅಷ್ಟೇ. ಲೇಟ್ ಆಯಿತು, ನಾನು ಏನು ಮಾಡಬೇಕು ಅದನ್ನು ಮಾಡುತ್ತೇನೆ. ರಿಪೇರಿ ಕೆಲಸ ಮಾಡ್ತೇನೆ, ರಿಪೇರಿ ಕೆಲಸ ಮಾಡ್ತೇನೆ. ಅಥವಾ ಸಮಯ ಕಮ್ಮಿ ಲೇಟಾಗಿ ಬಂದೆ, 4 ಗಂಟೆಲಿ ಅವಧಿ ಇತ್ತು ಕೆಲಸ ಮುಗಿಸೋದಕ್ಕೆ, ಈಗ 3.5 ಗಂಟೆ ಮಾತ್ರ ಇದೆ ಅಥವಾ 3 ಗಂಟೆ ಇದೆ. ಆ 3 ಗಂಟೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತೇನೆ. 3 ಗಂಟೆ ಆಗೋದಿಲ್ಲ, ತಪ್ಪಾಗ್ಬಿಡುತ್ತೆ, ಅಥವಾ ನನ್ನ ಕ್ವಾಲಿಟಿ ಕೆಟ್ಟೋಗುತ್ತೆ, ನಾನು ಒಳ್ಳೆ ಹೆಸರಿದೆ, ಒಳ್ಳೆ ಇಂಟರ್ವ್ಯೂರ್ ಅಂತ ಈಗ ಹೆಸರಿಗೆ ಮಸಿ ಬಂದುಬಿಡುತ್ತೆ. ಹಾಗೇನಾಗುತ್ತೆ, ಇನ್ನಷ್ಟು ಗಾಬರಿ ಆಗುತ್ತೆ, ಇನ್ನಷ್ಟು ನಿಮ್ಮ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕಾದ್ರೆ, ಮನುಷ್ಯನ ಆಲೋಚನಾ ವ್ಯವಸ್ಥೆ ಸರಿಯಾಗಿರಬೇಕು ಅಂದರೆ, ಮನುಷ್ಯನ ಕಾರ್ಯಶೀಲತೆ ಚೆನ್ನಾಗಿರಬೇಕು ಅಂದರೆ, ಮನುಷ್ಯನ ಏನು ಅವನ ಜಾಣ್ಮೆ ಚಾತುರ್ಯ ಎಲ್ಲ ಸರಿಯಾಗಿ ಬಳಕೆ ಆಗಬೇಕು ಅಂತಂದರೆ ಎಷ್ಟು ನೀವು ಪ್ರಶಾಂತವಾಗಿರ್ತೀರಿ,
ಓವರ್ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ಮತ್ತು ಯಾವಾಗಲೂ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ. ಯೋಚನೆ ಮಾಡಬೇಕು. ಹೆಚ್ಚಿನ ಸಮಯ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಗಂಡನ ಬಗ್ಗೆನೋ ಅಥವಾ ಈಗ ಯಾರೋ ಒಬ್ರು ಗಂಡ ರೂಢಾಗಿ ನಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಆವಾಗ ಗಂಡನ ಬಗ್ಗೆನೋ ಅಥವಾ ಮಗ ಏನೋ ಕೆಟ್ಟದಾಗಿ ಬೈದ ತಂದೆ ತಾಯಿಗೆ ಅಂದರೆ ಮಗನ ಬಗ್ಗೆನೋ ಅಥವಾ ತಂದೆ ತಾಯಿ ಸರಿ ಇಲ್ಲ ಅಂತ ಮಕ್ಕಳು ತಂದೆ ತಾಯಿ ಬಗ್ಗೆನೋ ಅಥವಾ ನಮ್ಮ ಮನೇಲಿ ಸೊಸೆ ಸರಿ ಇಲ್ಲ ಅಂತ ಅತ್ತೆ ಸೊಸೆ ಬಗ್ಗೆನೋ ನಮ್ಮ ಅತ್ತೆ ಸರಿ ಇಲ್ಲ ಅಂತ ಸೊಸೆ ಅತ್ತೆ ಬಗ್ಗೆನೋ ಇನ್ನೊಬ್ರ ಬಗ್ಗೆ ತುಂಬ ನೆಗೆಟಿವ್ ಯಾವುದೋ ಒಂದು ಸಂದರ್ಭ ಅವ್ರು ಹಂಗೆ ನಡ್ಕೊಂಡಿರ್ತಾರೆ. ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ರಿಪೀಟೇಟಿವ್ ಆಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತೀವಿ. ಎಲ್ಲ ಕುಟುಂಬಗಳಲ್ಲೂ ಇದಾಗ್ತಾ ಇರುತ್ತೆ. ಇದಕ್ಕೇನು ಇಲ್ಲ, ಇದು ಎರಡು. ಒಂದು ಎಂಪತಿ. ನನ್ನ ಅತ್ತೆ ನನ್ನನ್ನು ಯಾಕೆ ಬೈದಳು, ನನ್ನ ಗಂಡ ನನ್ನ ಮೇಲೆ ಯಾಕೆ ಸಿಡುಕಿದ, ನನ್ನ ಮಗ ನನ್ನ ಮಾತನ್ನು ಯಾಕೆ ಕೇಳುತ್ತಿಲ್ಲ, ಅಥವಾ ಅಮ್ಮ ಪ್ರಾಮಿಸ್ ಮಾಡಿದ್ಲು ಇವತ್ತು 1 ಗಂಟೆ ಆಟ ಆಡೋಕ್ಕೆ ಟೈಮ್ ಕೊಡ್ತೀನಿ ಅಂತ, ಆದರೆ ಬೈದ್ಬಿಟ್ಲೆ ಇವತ್ತು ಆಟಕ್ಕೆ ಹೋಗಬೇಡ ಅಂತ ಬೈದ್ಬಿಟ್ಲು ಯಾಕೆ. ನಾವು ಎಂಪತಿಯಿಂದ ಇನ್ನೊಬ್ಬರ ಭಾವನೆಗಳನ್ನು, ಇನ್ನೊಬ್ಬರ ಆ್ಯಕ್ಷನ್ ರಿಯಾಕ್ಷನ್ನ ಯಾಕೆ ಅವ್ರು ಮಾಡಿದ್ರು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಎಂಪತಿ. ನಾನೇ ಅತ್ತೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನಾನೇ ಸೊಸೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನಾನೇ ಮಗುವಾಗಿದ್ದರೆ ಏನು ಮಾಡ್ತಿದ್ದೆ, ನಾನೇ ಅಮ್ಮನಾಗಿದ್ದರೆ ಏನು ಮಾಡ್ತಿದ್ದೆ, ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋದೇ ಇಲ್ಲ. ಮಗನಾಗಿ ನಾನು ರೈಟು, ಅಮ್ಮ ನಾನು ಪ್ರೀತಿ ಮಾಡಬೇಕು, ಸೊಸೆಯಾಗಿ ಅತ್ತೆ ನನ್ನ ಪ್ರೀತಿಯಿಂದ ಕಾಣಬೇಕು ಅಥವಾ ನನಗೆ ಗೌರವ ಕೊಡಬೇಕು, ಅತ್ತೆ ನಾನು ಹಿರಿಯ ಹೆಂಗಸು, ಸೊಸೆ ನನ್ನ ಪಾರಮ್ಯವನ್ನು ಒಪ್ಪಿಕೊಳ್ಬೇಕು. ಸೊ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾನೆ ವಿನ ಇನ್ನೊಬ್ಬರ ಮೂಗಿನ ನೇರಕ್ಕೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾರು ಯೋಚನೆ ಮಾಡ್ತಾರೆ ಬೇರೆಯವರು ಮನಸ್ಸು ಹೇಗಿರ್ಬೋದು, ಯಾಕೆ ಅವ್ರು ಸಿಡುಕಿದ್ರು, ಯಾಕೆ ಅವ್ರು ಬೈದರು, ಯಾಕೆ ಅವರು ಸಹಕಾರ ಕೊಡಲಿಲ್ಲ ಅಥವಾ ಕೊಟ್ಟ ಮಾತಿಗೆ ತಪ್ಪಿದ್ರು, ಇದು ಎಂಪತಿ ನೀವು ಬೆಳೆಸ್ಕೊಂತು ಅಂತಂದರೆ ನೀವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಮನುಷ್ಯ ಸ್ವಭಾವ ನಾನೇ ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬರನ್ನ ನಾನು ತಪ್ಪು ಮಾಡಿದೆ ಯಾಕೆಂತ ನೀವು ಸರಿಯಾದ ಪ್ರಶ್ನೆ ಕೇಳಲಿಲ್ಲ ಅಂತ. ನೀವು ನಾನು ಸರಿಯಾದ ಪ್ರಶ್ನೆ ಕೇಳ್ತೇನೆ, ಚಂದ್ರಶೇಖರಿಗೆ ಸರಿಯಾಗಿ ಗೊತ್ತಿಲ್ಲ, ನಾನೇ ಮಾಡಲಿ. ಹಾಗಾಗಿ ಸೊ ಬ್ಲೇಮಿಂಗ್ ಅದರ್ಸ್, ಇನ್ನೊಬ್ಬರನ್ನ ದೂರ್ತಕ್ಕಂಥದ್ದು ಮನುಷ್ಯನ ಸಹಜ ಸ್ವಭಾವ. ಯಾಕೆಂದರೆ ನನ್ನ ತಪ್ಪನ್ನು ನಾನು ಒಪ್ಕೊಳ್ಳಲ್ಲ. ಹಾಗೆ ಇನ್ನೊಬ್ಬರ ಕಷ್ಟವನ್ನು, ಇನ್ನೊಬ್ಬರ ನೋವನ್ನು, ಇನ್ನೊಬ್ಬರ ಆ ಮನೋಭಾವ. ಇನ್ನೊಂದು ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟು. ನಿಮ್ಮ ಅತ್ತೆಗೆ ಇನ್ನರ ಮೇಲೆ ಕೋಪ ಬಂದಿರುತ್ತೆ, ಹೌದು, ಆಕೆ ತನ್ನ ಗಂಡನ ಮೇಲೆ ಕೋಪ ಬಂದಿರುತ್ತೆ. ಸೊಸೆ ತಪ್ಪು ಮಾಡಿದಾಗ ಗಂಡನ ಮೇಲೆ ಕೋಪ, ಸೊಸೆ ಮೇಲೆ ಕೋಪ ಎಲ್ಲ ಅವಳ ಮೇಲೆ ಆಗ್ತಾರೆ. ಸೊಸೆಗೇನೋ ಅವಳದೇ ಪ್ರೆಷರ್ ಇರುತ್ತೆ, ಅವಳದನ್ನ ಅತ್ತೆ ಮೇಲೆ ತೀರಿಸ್ತಾರೆ, ಇಲ್ಲ ಗಂಡನ ಮೇಲೆ ತೀರಿಸ್ತಾರೆ, ಮಕ್ಕಳ ಮೇಲೆ ತೀರಿಸ್ತಾರೆ. ಅಥವಾ ಪೂರ್ವಾಗ್ರಹ ಪೀಡಿತ. ನಮ್ಮಲ್ಲಿ ಅತ್ತೆ ಸೊಸೆಯರು, ಅತ್ತೆ ಒಳ್ಳೆಯವಳಲ್ಲ, ಸೊಸೆ ಕಾಟ ಕೊಡ್ತಾಳೆ. ಅಥವಾ ಈಗಿನ ಅತ್ತೆಯರು ಸೊಸೆಯರೆಲ್ಲ ಈಗಿನ ಕಾಲದವರು ನಮಗೆ ಹಿರಿಯರಿಗೆ ಗೌರವ ಕೊಡಲ್ಲ, ಈ ಪೂರ್ವಾಗ್ರಹ ಪೀಡಿತರಾಗ್ಬಿಡ್ತಾರೆ. ಪಾಪ ಆ ಥರ ಇರಲ್ಲ ಸೊಸೆ, ಅಥವಾ ಅತ್ತೆ ಇರೋದಿಲ್ಲ, ಅಥವಾ ಯಾವುದೋ ಕ್ಷಣದಲ್ಲಿ ಆ ಥರ ಅನ್ಬೋದು. ಆದರೆ ಈ ಪೂರ್ವಾಗ್ರಹ ಪೀಡಿತ ಧೋರಣೆಗಳು ಅದನ್ನು ಬಿಡ್ಬೇಕು ನಾವು. ಇಲ್ಲದ ನಾವು ಒಂದು ಸತಿ ಒಬ್ಬರಿಂದ ಬಯಸ್ಕೊಂಡ್ರೆ ಆ ಮನುಷ್ಯ ಕೆಟ್ಟ ಮನುಷ್ಯ, ಅವನು ಸರಿಗಿಲ್ಲ, ಅವನು ನಾನು ಒಳ್ಳೆಯ ಕೆಲಸ ಮಾಡೋದು ಅವನು ಹೊಗಳಲ್ಲ, ತಪ್ಪನ್ನು ಕಳ್ಳಕ್ಕೆ ರೆಡಿಯಾಗಿರ್ತಾನೆ, ತಪ್ಪು ಮಾಡ್ತಂದ್ರೆ ಬಾಯಿಗೆ ಬಂದ ಬೈತಾನೆ. ಈ ರೀತಿ ನಾವು ಪೂರ್ವಾಗ್ರಹ ಪೀಡಿತರಾಗಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ಬಿಡ್ತೇವೆ. ನೆಗೆಟಿವ್ ಆ್ಯಟಿಟ್ಯೂಡ್ ಅನೇಕ ಮನೆಗಳಲ್ಲಿ ಅತ್ತೆ ಸೊಸೆ ಕಾಳಗಾಗಲಿಕ್ಕೆ, ಅಥವಾ ಗಂಡ ಹೆಂಡತಿ ವೈಮನಸ್ಸು ಬರಲಿಕ್ಕೆ, ಅಥವಾ ಅಣ್ಣ ತಮ್ಮಂದರಲ್ಲಿ ವೈಮನಸ್ಸು ಬರಲಿಕ್ಕೆ ಈ ಪೂರ್ವಾಗ್ರಹ ಪೀಡಿತ ಧೋರಣೆಗಳು. ನನ್ನ ತಮ್ಮ ಸ್ಮಾರ್ಟ್ ಇದ್ದಾನೆ, ಅಪ್ಪನಿಗೆ ಟೋಪಿ ಹಾಕಿ ಆಸ್ತಿನ ಜಾಸ್ತಿ ಬರ್ಸ್ಕೊಂಡ್ಬಿಡ್ತಾನೆ. ಅಥವಾ ನನ್ನ ತಂಗಿ ಭಾಳ ಚೂಟಿ, ಅವಳು ಅಮ್ಮನಿಗೆ ಪುಸ್ತಕ ಎಸಗಿ ಅವಳು ನೆಕ್ಲೆಸ್ ಇಸ್ಕೊಂಡು ಹೋಗ್ಬಿಡ್ತಾಳೆ. ಪಾಪ ಅವಳು ಮಾಡಿರೋದಿಲ್ಲ, ಆದರೆ ನಿಮಗೆ ಅಬದ್ಧತೆ ಅಷ್ಟೇ. ನನಗೆ ತನ್ನ ಎಲ್ಲ ಒಡವೆಗಳನ್ನು ನನಗೆ ಕೊಡ್ತಾಳ, ಅಥವಾ ನಾವು 3 ಜನ ಸೊಸೆ ಇದ್ದೀವಿ, ಹಿರಿಯ ಸೊಸೆಗೆ ಜಾಸ್ತಿ ಕೊಡ್ತಾಳೆ, ಹಿರಿಯ ಸೊಸೆಗೆ ಜಾಸ್ತಿ ಕೊಡ್ತಾಳ. ಅದು ಮಕ್ಕಳು ಅಷ್ಟೇ. ನನಗೆ 2 ಮಕ್ಕಳು ಇರ್ತಂದರೆ ಅಮ್ಮ ಯಾವಾಗಲೂ ನನ್ನ ಅಣ್ಣನಿಗೆ ಜಾಸ್ತಿ ಪ್ರಿಫರೆನ್ಸು, ನನಗೆ ಕಮ್ಮಿ, ಅಥವಾ ಅವನು ನನ್ನ ತಂಗಿಗೆ ಜಾಸ್ತಿ ಪ್ರಿಫರೆನ್ಸು, ನನಗೆ ಕಮ್ಮಿ. ಒಂದ್ಸತಿ ಆ ಪೂರ್ವಾಗ್ರಹ ಪೀಡಿತ ಯೋಚನೆ ಬಂತು ಅಂತಂದರೆ ಅವರು ತಾಯಿ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಕೂಡ ಸಮನಾಗಿ ಹಂಚೋದು ಕೂಡ ಅದರಲ್ಲಿ ತಪ್ಪು ಕಣ್ಣೀರಿಗೆ ಹೋಗ್ತಾರೆ. ಆವಾಗ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ. ಆವಾಗ ಕೋಪನೋ ತಾಪನೋ ಬೇರೊಂದು ದೂರೋದು ಎಲ್ಲ ಶುರುವಾಗುತ್ತೆ. ಓಕೆ. ಇದರ ಇನ್ನೊಂದು ಮುಖ ಏನು ಅಂತಂದರೆ, ಇನ್ನೊಬ್ಬರನ್ನ ನೋಡಿ ನಾವು ಆ ಥರ ಇಲ್ವಲ್ಲ, ಅಥವಾ ನನಗೆ ಆ ಥರ ಸಾಧ್ಯ ಆಗ್ತಿಲ್ವಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದು. ಅವರಾದ್ರೆ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿಲ್ಲ, ಅವ್ರ ಹತ್ರ ಇದೆಲ್ಲ ಇದೆ, ನನ್ನ ಹತ್ರ ಇಲ್ಲ, ಅಥವಾ ನಾನು ಇನ್ನೊಬ್ಬರ ಥರ ಆಗಬೇಕು, ಅಥವಾ ಅದನ್ನು ನೆಗೆಟಿವ್ ಆಗಿ ತೊಗೊಳೋದಿದೆಯಲ್ಲ, ಜಲಸಿ ಮತ್ತು ಕಾಂಪಿಟೇಷನ್. ಇದು ಅತ್ಯಂತ ಸಾಮಾನ್ಯ. ಪ್ರತಿಯೊಂದು ಮನೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ ನೋಡು
ಪಕ್ಕದ ಮನೆ ಹುಡುಗ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ನೀನು ಸ್ಮಾರ್ಟ್ ಆಗಿಲ್ಲ. ಅವ್ನು 90 ತೆಗೆದಿದ್ದಾನೆ, ನೀನು 80 ತೆಗೆದಿದ್ಯಾ. ಅಥವಾ ಅವನು ತಾಯಿಗೆ ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡ್ತಾರೆ, ನೀನು ಮಾಡಲ್ಲ. ಅಥವಾ ನೀನು ಯಾರಾಗಬೇಕು, ನೀನು ಚಿಕ್ಕಪ್ಪನಾಗಿ ದೊಡ್ಡ ಡಾಕ್ಟರ್ ಆಗಬೇಕು, ಓಕೆ. ಅಥವಾ ದೊಡ್ಡಪ್ಪನಾಗಿ ದೊಡ್ಡ ಲಾಯರ್ ಆಗಬೇಕು, ಅಥವಾ ನೀನು ಹುಡುಗಿ ಚೆನ್ನಾಗಿ ಶ್ರೇಯಾ ಘೋಷಾಲ್ ಥರ ಹಾಡೋದು ಕಲಿಬೇಕು. ಮನೇಲಿ ತಂದೆ ತಾಯಿಗಳು ಈ ತರ ಕಂಪೇರ್ ಮಾಡಿದ್ರೆ ಒಂದು ತಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿ. ಆಮೇಲೆ ನಾವು ಅಷ್ಟೇ, ಪ್ರತಿಯೊಬ್ಬ ವ್ಯಾಪಾರಿ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ಯಾಯ ಆಗುತ್ತೆ. ಓಕೆ. ಬೇರೆಯವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿಲ್ಲ, ಬೇರೆಯವ್ರು ಇಷ್ಟು ಹಣ ಸಂಪಾದನೆ ಮಾಡಿ ನಾನು ಅಷ್ಟು ಸಂಪಾದನೆ ಮಾಡಿಲ್ಲ, ಬೇರೆಯವ್ರು ಬೆಂಗಳೂರು 2 ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ನಾನು ಚಿಕ್ಕ ಮನೆ ಇದೆ ಅಥವಾ ನಾನು ಬಾಡಿಗೆ ಮನೆ ಇದ್ದೇನೆ. ಈ ರೀತಿ ಒಂದು ಹೋಲಿಕೆ ಮಾಡೋದು, ಕಾಂಪೀಟ್ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಡುತ್ತೆ. ಆದರೆ ಅದು ಅತಿ ಆಯಿತು ಅಂತಂದರೆ ನಮ್ಮ ಸಾಧನೆಯಲ್ಲಿ ನಮಗೆ ತೃಪ್ತಿನೇ ಇಲ್ಲ, ಸಂತೋಷವೇ ಇಲ್ಲ. ಆಮೇಲೆ ಮುಂದೋಗಿರೋ ಏನಾದರೂ ಮಾಡಿ ಕೆಳಗಿಳಿಸೋಣ, ಹೊಟ್ಟೆ ಕಿಚ್ಚು, ಮತ್ಸರ, ಅಪಪ್ರಚಾರ, ಎಲ್ಲ ದುಡ್ಡು ಕೊಟ್ಟು RTP ಜಾಸ್ತಿ ಮಾಡಿಸ್ಕೊಂಡ್ಬಿಡ್ತಾರೆ ರೀ. ಅಲ್ಲಿ ಕೆಲವು ಆಡಿಯನ್ಸನ್ನು ಬುಕ್ ಮಾಡ್ಕೊಂಡ್ಬಿಟ್ಟಾರೆ, ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಡುವಾಗೆ ನಾವು ಆ ಕೆಲಸ ಮಾಡಿಲ್ಲ ಅಂದರೆ ನಾವು ಮಾಡೋಣ. ಈ ರೀತಿ ಹೋಲಿಕೆ ಬೇಕು, ಅದೇ ಅತಿಯಾದ ಹೋಲಿಕೆ ಮತ್ತು ಅದರಿಂದ ಬರ್ತಕ್ಕಂಥ ಅತೃಪ್ತಿ ಅದು ಮಾರಕವಾಗುತ್ತೆ. ಹಾಗಾಗಿ ಹೆಚ್ಚಿನ ಸ್ಥಾನಮಾನ ಗಳಿಸೋಕ್ಕೆ ಪ್ರಯತ್ನ ಮಾಡೋಣ, ಹೆಚ್ಚಿನ ಮಾರ್ಕ್ಸ್ ಸಿಗೋದಕ್ಕೆ ಪ್ರಯತ್ನ ಮಾಡೋಣ, ಹೆಚ್ಚಿನ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ, ಕೀರ್ತಿ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದರೆ ಅದು ಇನ್ನೊಬ್ಬರು ಹೋಲಿಕೆ ಮಾಡಿ ನಾನು ಕಮ್ಮಿ ಅಂತ ಅಂದ್ಕೊಳ್ಬೇಡ. ಯಾಕಂದ್ರೆ ನನಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಬೇಕಾಷ್ಟು ಜನ ಇದ್ದಾರೆ. ಈಗ ನನಗೆ ಪದ್ಮಶ್ರೀ ಬಂದಾಗ ಸರ್ ನಿಮ್ಮ ಕೆಲಸಕ್ಕೆ ಪದ್ಮಭೂಷಣ ಕೊಡಬೇಕಾಯ್ತು, ಪದ್ಮವಿಭೂಷಣ ಕೊಡಬೇಕಾಯ್ತು. ಆಗ ನಾನು ಹೇಳಿದೆ ಅಷ್ಟೇ, ಪದ್ಮಶ್ರೀ ಕೊಟ್ಟಿದ್ದಾರೆ, ನನಗಿಂತ ಹೆಚ್ಚು ಕೆಲಸ ಮಾಡೋರು ಇದ್ದಾರೆ. ಈಗ ನಾನು ಇಡೀ ಇಂಡಿಯಾದಲ್ಲಿ ನಾನು 7ನೇ ಮನೋವೈದ್ಯ ಪದ್ಮ ಪ್ರಶಸ್ತಿಗೆ, 6 ಜನ ಸಿಕ್ಕಿರೋದು. ನನ್ನ ಗುರುಗಳು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಸಿಗಲಿಲ್ಲ. ಇಂಡಿಯಾದಲ್ಲಿ ನಾವು ಯಾರನ್ನ ಐಕಾನ್ಗಳು ಸೈಕ್ಯಾಟ್ರಿನಲ್ಲಿ ಎಂದವರು ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ನನಗೆ ಸಿಕ್ಕಿದೆ, ಸಂತೋಷ. ಈ ಬೌಂಡರೀಸ್ ಬಗ್ಗೆ ಮಾತಾಡ್ತಾ ಇದ್ದಾಗ, ಬೌಂಡರೀಸ್ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಚಾರಗಳು ಓಡಾಡುತ್ತೆ. ಹೆಲ್ದಿ ಬೌಂಡರೀಸ್ ಇರಬೇಕು ಅಂತ. ಏನು ಬೌಂಡರೀಸ್ ಅಂದರೆ, ಆಮೇಲೆ ಹೆಲ್ದಿ ಬೌಂಡರೀಸ್ ಮೇಂಟೈನ್ ಮಾಡೋದು ಹೆಂಗೆ? ಅಲ್ಲ, ಒಂದು ಅದನ್ನೇ, ಇದು ಪರಸ್ಪರ ಸಂಬಂಧ. ಒಂದು ಫಿಸಿಕಲ್ ಡಿಸ್ಟೆನ್ಸು. ಈಗ ನಾವು ಇಷ್ಟು ದೂರ ಕೂತಿದ್ದೇವೆ, ಯಾಕೆಂದರೆ ಕ್ಯಾಮ್ರಾಮನ್ ಹಿಂಗೆ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಮನೇಲಿ ಇದ್ದಾಗ 3 ಜನ ಇದ್ದಾರೆ, ದೊಡ್ಡ ಮನೆ, ಅಲ್ಲೂ ಹೆಂಡತಿ ಇನ್ನೊಂದು ರೂಮ್ನಲ್ಲಿದ್ದಾರೆ, ನಾನೊಂದು ರೂಮ್ನಲ್ಲಿದ್ದೇನೆ, ಮಗ ಇನ್ನೊಂದು ರೂಮ್ನಲ್ಲಿದ್ದಾನೆ, ಅಲ್ಲೂ ಒಂಟಿತನ. ಅಥವಾ 20 ಜನ ಇದ್ದಾರೆ ಮನೆಯಲ್ಲಿ, ಸಣ್ಣ ಮನೆ, ಒಬ್ಬನ ಟಚ್ ಮಾಡದೆ ಇನ್ನೊಬ್ಬರು ಓಡಾಡೋಕ್ಕಾಗೋದಿಲ್ಲ. ಒಂದು ಫಿಸಿಕಲ್ ಡಿಸ್ಟೆನ್ಸು ಅದು ಸಾಮಾನ್ಯವಾಗಿ ಸ್ತ್ರೀ ಪುರುಷ ಒಂದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ನಾನು ತಕ್ಷಣ ಬಂದು ನಿಮ್ಮ ಪಕ್ಕದಲ್ಲಿ ಕೂತು ನಿಮ್ಮ ಹತ್ರ ಒತ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ಸಾಮಾಜಿಕ ನಿಯಮ, ಅದು ಫಿಸಿಕಲ್. ಹಾಗೆ ಎಷ್ಟು ದೂರ ಒಂದು ಫಿಸಿಕಲ್ ಡಿಸ್ಟೆನ್ಸು. ಎರಡನೇದು ಎಮೋಷನಲ್ ಡಿಸ್ಟೆನ್ಸ್. ಎಮೋಷನ್, ನನಗೂ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ, ನಿಮಗೂ ಪ್ರೈವಸಿ ಬೇಕಾಗುತ್ತೆ. ನೀವು ಗಂಡ ಹೆಂಡತಿ ಆದರೂ ಕೂಡ ಗಂಡನಿಗೆ ತನ್ನದೇ ಒಂದು ಪ್ರೈವಸಿ, ಹೆಂಡತಿಗೆ ತನ್ನದೇ ಒಂದು ಪ್ರೈವಸಿ ಅದನ್ನು ಕೊಡಬೇಕಾಗತ್ತೆ. ಯಾವಾಗ ನನ್ನ ಜೊತೆಲೇ ಇರು, ನಾನು ಹೇಳ್ದಂಗೆ ಕೇಳು, ನಾನು ಹೇಳ್ದೆ ಏನೂ ಮಾಡಬೇಡ ಅನ್ನೋದು. ಕೆಲಸತೆ ಏನಾಗುತ್ತೆ, ಎಷ್ಟೋ ಜನ ಗಂಡಂದಿರು ಆ ಕೆಲಸ ಮಾಡ್ತಾರೆ, ಹೆಂಡತಿಯರು ಆ ಕೆಲಸ ಮಾಡ್ತಾರೆ. ಹಾಗೆ ಮಕ್ಕಳು, ಅಮ್ಮ ನೀನು ಜಾಸ್ತಿ ಮಾತಾಡಬೇಡ, ನಾನಿವತ್ತು ನಿನ್ನ ಜೊತೆಲಿ ಇರಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತಂದರೆ, ಸೊ ಈ ವಾಂಟ್ಸ್ ಕೀಪಿಂಗ್ ಡಿಸ್ಟೆನ್ಸ್ ವಿತ್ ದಿ ಮದರ್ ಆನ್ ದಟ್ ಡೇ. ಅದರ್ಥ ತಾಯಿನ ಅವನು ದ್ವೇಷ ಮಾಡ್ತಾನೆ, ತಾಯಿಗಿಂತ ಸ್ನೇಹಿತ ಹೆಚ್ಚು ಒಳ್ಳೆಯನಾದ್ದು. ಹಾಗೆ ಫ್ರೆಂಡ್ಸಲ್ಲಿ ನನಗೆ 10 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಒಬ್ಬ ಜೊತೆ ಭಾಳ ಕ್ಲೋಸಾಗಿ ನಾವು ಮೂವ್ ಮಾಡ್ತಾನೆ, ಎಲ್ಲ ಒಟ್ಟಿಗೆ ಹೋಗ್ತೇವೆ, ಒಟ್ಟಿಗೆ ಕಾಫಿ ಕುಡಿತೇವೆ. ಇನ್ನೊಬ್ಬನ ಜೊತೆ ಯಾವಾಗಲೂ ಅಪರೂಪಕ್ಕೊಂದು ಸಾರಿ ಬಾಂಧವನು ಬರೋದಿಲ್ಲ, ಅವನು ಬಂದು ನಾನು ಹೋಗೋದಿಲ್ಲ. ಹಾಗಾಗಿ ಎಮೋಷನಲ್ ಡಿಸ್ಟೆನ್ಸು, ಈ ಬೌಂಡ್ರೀಸ್ ಏನಿದೆ ಅದು ಒಂದು ಸಾಮಾಜಿಕ ನಿಯಮಗಳನ್ನ ಫಾಲೋ ಮಾಡಬೇಕು. ಸ್ತ್ರೀ ಪುರುಷ ಅಥವಾ ದೊಡ್ಡವರು ಚಿಕ್ಕವರು. ಈಗ ನೀವು ತುಂಬ VIP ಕೂತಿದ್ದಾರೆ, ನೀವು ಹೊರತು ಹೋಗ್ಬೇಕಂತಂದರೆ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್. ತೀರಾ ಹತ್ರ ಪರಿಚಯ ಇತ್ತು ಅಂದರೆ ತೀರಾ ಹತ್ತು ಹೋಗಿ ನೀವು ಶೇಖರಣೆ ಮಾಡಲಿಕ್ಕೆ ಸರ್ ಇನ್ನು ಸಂಕೋಚ ಆಗುತ್ತೆ. ದೊಡ್ಡ ವ್ಯಕ್ತಿಯಪ್ಪ ಅವರು, ತುಂಬ ಹಿರಿಯರು, ಸರ್ ನಮಸ್ಕಾರ ಸಾರ್ ಅಂತೇವೆ ದೂರದಲ್ಲಿ ನಿಂತ್ಕೊಂಡು. ಹಾಗಾಗಿ ಒಂದು ಸ್ಥಾನಮಾನ ಮತ್ತು ವಯಸ್ಸು ಮತ್ತು ಲಿಂಗ ಮತ್ತು ಸಾಮಾಜಿಕ ಸ್ಥಾನಮಾನಗಳು
ಓಕೆ ಈಗ ಯಾವುದು ಮುಖ್ಯಮಂತ್ರಿ ಹತ್ರ ಹೋಗ್ತೀವಿ ಆಗ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್. ಓಕೆ ಪರಿಚಯ ಆದ್ಮೇಲೆ ಬೇಕಾದ್ರೆ ಐ ಕ್ಯಾನ್ ಅಥವಾ ಮುಖ್ಯಮಂತ್ರಿ ಇಲ್ಲದೇ ಇದ್ದಾಗ ಸಮಯದಲ್ಲಿ ಐ ಕ್ಯಾನ್ ಗೋ ಟು ಹಿಸ್ ಹೌಸ್ ಆ್ಯಂಡ್ ಬಿ ಫ್ರೆಂಡ್ಲಿ ವಿತ್ ಎಮ್, ಏನೇ ಚೆನ್ನಾಗಿದೆ ಅಂತ ಕೇಳ್ಬೋದು.